ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ಬ್ಯಾಕ್ ಎಂಡ್ನ ಕಲಿಯೋಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಮಿಸ್ ಆಗಿ ಕ್ಲಿಕ್ ಮಾಡಿದರೆ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಬ್ಯಾಕ್ ಎಂಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವಿತ್ ಎಕ್ಸ್ಪ್ರೆಸ್, ಮಾಂಗೋ ಡಿ ಬಿ ಕನೆಕ್ಷನ್ ಆ್ಯಂಡ್ ಅಗ್ರಿಗೇಷನ್ ಆ್ಯಂಡ್ ಆಲ್ಸೋ ಮನ್ ಸ್ಟ್ಯಾಕ್ನು ಸಹ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಬೋತ್. ಓಕೆ, ಸೊ ಫಸ್ಟ್ ಈಗ ನೋಡ್ ಜೇಸ್ ಅಂದರೆ ಏನು? ಆ್ಯಕ್ಚುಲಿ ನೋಡ್ ಜೇಸ್ ಅಂದರೆ ಒಂದು ಎನ್ವೈರ್ಮೆಂಟು ಜಾವಾಸ್ಕ್ರಿಪ್ಟ್ ರನ್ ಮಾಡೋಕ್ಕೆ. ಓಕೆನಾ, ನಾವು ಎಕ್ಸ್ಪ್ರೆಸ್ನ ಯೂಸ್ ಮಾಡಿಕೊಂಡು ಬ್ಯಾಕ್ ಎಂಡ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಫಸ್ಟು ನೋಡ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ ನೋಡೋಕ್ಕೆ ನೋಡ್ -v ಅಂತ ಕೊಟ್ಟರೆ, ಎಂಟರ್ ಕೊಟ್ಟರೆ ಅದು ವರ್ಷನ್ ತೋರಿಸ್ಬೇಕು. ಇಲ್ಲ ಅಂದರೆ ನೋಡ್ ವರ್ಷನ್ ಇನ್ಸ್ಟಾಲ್ ಆಗಿಲ್ಲ ಅಂತ ಮೀನ್ಸ್ ನೋಡ್ ಇನ್ಸ್ಟಾಲ್ ಆಗಿಲ್ಲ ಅಂತ. ಓಕೆನಾ, ಸೊ ಇದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡಲ್ಲ, ನೀವು ಇದನ್ನು ನೋಡ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಎಷ್ಟೊಂದು ವೀಡಿಯೋಸ್ ಇದೆ ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಫುಲ್ ಡೀಟೇಲು. ಆ್ಯಂಡ್ MVC ಹೇಗೆ ಕ್ರಿಯೇಟ್ ಮಾಡೋದು, ಫೋಲ್ಡರ್ ಸ್ಟ್ರಕ್ಚರ್ ಎಲ್ಲ ಹೇಗೆ ಮೇಂಟೈನ್ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ. ಓಕೆ, ಸೊ ಇದೇ ಥರ ವೀಡಿಯೋಗಾಗಿ ಈ ಪ್ಲೇಲಿಸ್ಟ್ನ ಸೇವ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಈಗ ಫಸ್ಟು ಎನ್ ಪಿ ಎಮ್ ಅಂದರೆ ನೋಡ್ ಪ್ಯಾಕೇಜ್ ಮ್ಯಾನೇಜರ್. ನಾವು ಏನೇ ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಬೇಕಾದ್ರೂ NPMನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಇದೇ ಥರ ತುಂಬ ಟೈಪ್ಸ್ ಇದೆ. PNPM, ಬನ್, ಇದೇ ಥರ ತುಂಬ ಟೈಪ್ಸ್ ಇದೆ. ಸೊ ಎಲ್ಲರೂ ಈಗ ಬನ್ ಪ್ರಿಫರ್ ಮಾಡ್ತಿದ್ದಾರೆ ಬಿಕಾಸ್ ಅದು ಸ್ಪೀಡು, ಇಲ್ಲಾಂದರೆ PNPMನ ಯೂಸ್ ಮಾಡ್ತಾರೆ. ಸೊ ಬೇಸಿಕ್ಕಾಗಿ NPM ಇಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ NPM init -y ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನಮ್ಮ ಫೋಲ್ಡರ್, ಸರ್ವಿಸ್ ಫೋಲ್ಡರ್ ಇದೆ, ಇದರಲ್ಲಿ package.json ಫೈಲ್ ಕ್ರಿಯೇಟ್ ಆಗಿದೆ. ಇದು ಮೇನ್ ಫೈಲ್ ನಮ್ಮ ಬ್ಯಾಕ್ ಎಂಡ್ಗೆ, ಇದು ಹಾರ್ಟ್ ಇದ್ದ ಹಾಗೆ. ಸೊ ಇದರಲ್ಲಿ ಏನೇನಿದೆ ಅಂದರೆ ನಮ್ಮ ಪ್ರಾಜೆಕ್ಟ್ ನೇಮ್ ಇದೆ, ವರ್ಷನ್ ಇದೆ ಆ್ಯಂಡ್ ಮೇನ್ ಫೈಲ್ index.js ಅಂತ ತೊಗೊಂಡಿದೆ. ಆ್ಯಕ್ಚುಲಿ ಕ್ರಿಯೇಟ್ ಮಾಡಿಲ್ಲ ನಾವು. ಸೊ ಇದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಸ್ಕ್ರಿಪ್ಟ್ಸ್ ಏನಕ್ಕೆ ಅಂದರೆ ಈ ಸ್ಕ್ರಿಪ್ಟಲ್ಲಿ ನಾವು ರನ್ ಮಾಡೋಕ್ಕೆ ಪ್ರಾಜೆಕ್ಟ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಬಿಲ್ಡ್ ಮಾಡೋಕ್ಕೆ ಆ್ಯಂಡ್ ಟೆಸ್ಟ್ ಮಾಡೋಕ್ಕೆ. ಓಕೆ, ಕೀವರ್ಡ್ಸ್ ಆ್ಯಂಡ್ ಆಥರ್, ಈ ಕೀವರ್ಡ್ಸ್ ಬೇಡ ನಿಮಗೆ. ಆ್ಯಂಡ್ ಆಥರ್ ಯಾರು ಅಂತ, ಆ್ಯಂಡ್ ಲೈಸೆನ್ಸ್, ISC, ಡಿಸ್ಕ್ರಿಪ್ಷನ್. ಸೊ ಇದೆಲ್ಲ ಡಿಫಾಲ್ಟಾಗಿ ಕ್ರಿಯೇಟ್ ಆಗುತ್ತೆ -y ಕೊಟ್ಟರೆ. NPM init -y. ನಾವು -y ಅಂತ ಕೊಟ್ಟಿಲ್ಲ ಅಂದರೆ ಇದನ್ನೆಲ್ಲ ನಮಗೆ ಲೈನ್ ಬೈ ಲೈನ್ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೀವು -yನೇ ಪ್ರಿಫರ್ ಮಾಡಿ, ಅದು ಈಸಿ ವೇ. ಆ್ಯಂಡ್ ಈಗ ಇದರಲ್ಲಿ ಇನ್ನೊಂದಿದೆ ಡಿಪೆಂಡೆನ್ಸಿ ಅಂತ. ಸೊ ಡಿಪೆಂಡೆನ್ಸಿ ಏನಂದರೆ ನಮ್ಮ ಪ್ರೀ ಬಿಲ್ಡ್ ಮಾಡೆಲ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಡಿಪೆಂಡೆನ್ಸಿಲಿ ಸ್ಟೋರ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಡೆವ್ ಡಿಪೆಂಡೆನ್ಸಿಲಿ ಸಹ ಸ್ಟೋರ್ ಮಾಡ್ಬೋದು. ಸೊ ನಾವು ಈ ಬ್ಯಾಕ್ ಎಂಡ್ನ ಬಿಲ್ಡ್ ಮಾಡೋಕ್ಕೆ ಎಕ್ಸ್ಪ್ರೆಸ್ನ ಯೂಸ್ ಮಾಡ್ತೇವೆ. ಸೊ NPM express. ಓಕೆ, ಯಾವುದೇ ನಾವು ಪ್ಯಾಕೇಜಸ್ನ ಇನ್ಸ್ಟಾಲ್ ಮಾಡಬೇಕಂದ್ರೆ NPM ಐ ಮೀನ್ಸ್ ಇನ್ಸ್ಟಾಲ್ ಅಂತ, ನಾನು ಶಾರ್ಟ್ ಫಾರ್ಮಲ್ಲಿ ಐ ಅಂತ ಕೊಡ್ತೀನಿ, ಇದು ವರ್ಕ್ ಆಗುತ್ತೆ. ಆ್ಯಂಡ್ ಪ್ಯಾಕೇಜಸ್ನ ನೇಮ್ ಎಕ್ಸ್ಪ್ರೆಸ್ ಅಂತ. ಓಕೆ, ಈಗ ಎಂಟರ್ ಕೊಟ್ಟರೆ ಇಲ್ಲಿ ನೋಡಿ ಇನ್ಸ್ಟಾಲ್ ಆಗ್ತಿದೆ ಈ ಪ್ಯಾಕೇಜ್. ಸೊ ಈಗ ನೋಡಿ ಡಿಪೆಂಡೆನ್ಸಿ ಒಂದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿದೆ. ನಮ್ಮ ಪ್ರಾಜೆಕ್ಟ್ ಎಕ್ಸ್ಪ್ರೆಸ್ ಡಿಪೆಂಡೆನ್ಸಿಲಿ ಡಿಪೆಂಡ್ ಆಗಿದೆ ಆ್ಯಂಡ್ ಅದರದ್ದು ವರ್ಷನ್ ಸಹ ಇದೆ. ಸೊ ಇದು ಇನ್ಸ್ಟಾಲ್ ಮಾಡ್ದಂಗೆ ಪ್ರೀ ಬಿಲ್ಡ್ ಮಾಡೆಲ್ಸ್ ನೋಡ್ ಮಾಡೆಲ್ಸಲ್ಲಿ ಸ್ಟೋರ್ ಆಗಿದೆ. ಸೊ ಎಲ್ಲ ಆಕ್ಸೆಸ್ ಮಾಡ್ಬೋದು ನಾವು ನೋಡ್ ಮಾಡೆಲ್ಸ್ ಮುಖಾಂತರ. ಓಕೆನಾ, ಸೊ ಇದು ಹೆವಿ ಫೋಲ್ಡರ್ ಆಗಿರುತ್ತೆ. ಸೊ ಆಗ ಜಾಸ್ತಿ ಡಿಪೆಂಡೆನ್ಸಿನೂ ಸಹ ಯೂಸ್ ಮಾಡಬಾರ್ದು ನಾವು. ಓಕೆ, ಆ್ಯಂಡ್ ಇವಾಗ ನಮಗೆ index.js ಫೈಲ್ ಕ್ರಿಯೇಟ್ ಮಾಡೋಣ. index.js. ಓಕೆ, ಇದನ್ನು ಕ್ರಿಯೇಟ್ ಮಾಡಿದೆ. ಸೊ ಇದು ನಮ್ಮ ಮೇನ್ index.js ಮೇನ್ ಫೈಲ್. ಪ್ಯಾಕೇಜಸ್ ಆದಮೇಲೆ ಇದನ್ನೇ ರನ್ ಮಾಡೋದು ನಾವು ಡೈರೆಕ್ಟ್. ಸೊ ಇದರಲ್ಲಿ ಒಂದು ಸರ್ವರ್ನ ಕ್ರಿಯೇಟ್ ಮಾಡ್ತೀನಿ ಈಗ. ಸೊ ಫಸ್ಟ್ ಕಾನ್ಸ್ಟ್ ಎಕ್ಸ್ಪ್ರೆಸ್ನ ಇಂಪೋರ್ಟ್ ಮಾಡ್ಕೊತೀನಿ. ಎಕ್ಸ್ಪ್ರೆಸ್ ಈಸ್ ಈಕ್ವಲ್ ಟು ರಿಕ್ವೈರ್ ಆ್ಯಂಡ್ ಇಲ್ಲಿ ಎಕ್ಸ್ಪ್ರೆಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಈಗ ಎಕ್ಸ್ಪ್ರೆಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ES6 ಫೀಚರ್ನ ಯೂಸ್ ಮಾಡಿದ್ರೆ ಇಲ್ಲಿ ಡಿಪ್ಲಾಯ್ಮೆಂಟ್ ಬಿಲ್ಡ್ ಟೈಮಲ್ಲಿ ಎರರ್ ಕೊಡುತ್ತೆ. ಸೊ ನಾನು ರಿಕ್ವೈರ್ ES5 ಫೀಚರ್ನ
ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತಾಯಿದ್ದೀನಿ ಈ ಪ್ರಾಜೆಕ್ಟ್ನ. ಆ್ಯಂಡ್ ಆಲ್ಸೋ ನೀವು ಕಲಿಬೇಕಾದ್ರೆ JS ಅಲ್ಲೇ ಕಲೀರಿ. TS ಡೈರೆಕ್ಟಾಗಿ ಹೋದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರದ್ದು ಸಹ ಸಪ್ರೇಟ್ ಟ್ಯುಟೋರಿಯಲ್ ಬಿಡ್ತೀನಿ, ಟೈಪ್ ಸ್ಕ್ರಿಪ್ಟಲ್ಲಿ ಹೇಗೆ ಸೆಟಪ್ ಮಾಡೋದು ಅಂತ. ಓಕೆ, ಎಕ್ಸ್ಪ್ರೆಸ್ನ ಇಂಪೋರ್ಟ್ ಮಾಡಾದಮೇಲೆ ಸೊ ಈಗ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿ ಆ್ಯಪ್ ಅಂತ ಎಕ್ಸ್ಪ್ರೆಸ್ ಫಂಕ್ಷನ್ನ ಕಾಲ್ ಮಾಡ್ತೀನಿ, ಇಂಪೋರ್ಟ್ ಮಾಡಿರೋದನ್ನ. ಓಕೆ, ಸೊ ಇದರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಆ್ಯಂಡ್ ವಿ ಕ್ಯಾನ್ ಆ್ಯಕ್ಸೆಸ್ ಈಸಿಲಿ ಎವ್ರಿ ಮೆಥಡ್ಸ್ ಏನೇನಿದೆ ಅದು ಆ್ಯಪ್ ಮುಖಾಂತರನೇ ಆ್ಯಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆ್ಯಪ್ ಡಾಟ್ ಫಸ್ಟ್ ಗೆಟ್ ಮೆಥಡ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ನೀವು CS ಆಗಿದ್ರೆ. ಗೆಟ್ ಪುಟ್ಟು ಡಿಲೀಟ್ ಆ್ಯಂಡ್ ಅಪ್ಡೇಟ್, ಇದು ಮೇನ್ ಫೀಚರ್ಸ್ APIಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಐಡಿಯಾ ಇದ್ದರೆ ಗೆಟ್ ಪುಟ್ಟು ಅಪ್ಡೇಟು ಇವೆಲ್ಲ APIಸಲ್ಲಿ ಯೂಸ್ ಮಾಡೋ ಮೇನ್ ಫೀಚರ್ಸ್. ಓಕೆ, ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ಬೇಸಿಕ್ಕಿಂದಲೇ. ಆ್ಯಂಡ್ ಫಸ್ಟ್ ಇಲ್ಲಿ ಗೆಟ್ಟಲ್ಲಿ ನಮಗೆ ಏನು ಬರುತ್ತೆ ಅಂದರೆ ಇಲ್ಲಿ ರೌಟಿಂಗ್ದು ಪಾತ್ ಮೆನ್ಷನ್ ಮಾಡಬೇಕಾಗುತ್ತೆ. ರೌಟ್ ಅಂದರೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಇಲ್ಲಿ ಒಂದು ಫಂಕ್ಷನ್ ಬರುತ್ತೆ, ಇಲ್ಲಿ ರೌಟಿಂಗ್ ಬರುತ್ತೆ. ಆ್ಯಂಡ್ ಫಂಕ್ಷನಲ್ಲಿ ನಮ್ಮದು ಫಸ್ಟು ರಿಕ್ವೆಸ್ಟ್, ನಾವೇನು ರಿಕ್ವೆಸ್ಟ್ ಬರ್ತಿದೆ ಫ್ರಂಟ್ ಎಂಡಿಂದ, ಆ್ಯಂಡ್ ಇಲ್ಲಿ ನಾವು ಏನು ಕಳಿಸ್ಬೇಕು ರೆಸ್ಪಾನ್ಸ್. ಓಕೆ, ಆ್ಯಂಡ್ ರೆಸ್ಪಾನ್ಸಲ್ಲಿ ಈಗ ಸದ್ಯಕ್ಕೆ ನಾನು ರೆಸ್ಪಾನ್ಸ್ ಡಾಟ್ ಸೆಂಡ್ ಹಲೋ ವರ್ಲ್ಡ್ ಅಂತ ಮಾಡ್ತೀನಿ. ಓಕೆ, ಆ್ಯಂಡ್ ಈಗ ನಾವು ಗೆಟ್ APIನ ಕ್ರಿಯೇಟ್ ಮಾಡಾಯಿತು. ಸೊ ಇದು ನಾವು ಒಂದು ಪೋರ್ಟಲ್ಲಿ ರನ್ ಮಾಡಬೇಕಾಗುತ್ತೆ. ಸೊ ಹೇಗೆ ರನ್ ಮಾಡೋದು ಅಂದರೆ ಆ್ಯಪ್ ಡಾಟ್ ಲಿಸನ್, ಆ್ಯಂಡ್ ಇಲ್ಲಿ ನಾವು ಪೋರ್ಟ್ ನಂಬರ್ನ ಮೆನ್ಷನ್ ಮಾಡಬೇಕು, 3000 ಅಂತ ಕೊಡ್ತೀನಿ. ಈಗ ಆ್ಯಪ್ ಡಾಟ್ ಲಿಸನ್ ಪೋರ್ಟ್, ಆ್ಯಂಡ್ ಆಲ್ಸೋ ಇಲ್ಲೊಂದು ಈಗ ಸದ್ಯಕ್ಕೆ ಒಂದು ಫಂಕ್ಷನ್ ಹಾಕಿ ಕನ್ಸೋಲ್ ಡಾಟ್ ಲಾಗ್ ಸ್ಟಾರ್ಟೆಡ್ ಅಂತ ಕೊಡ್ತೀನಿ. ಓಕೆ, ಈಗ ರನ್ ಮಾಡಿ ನೋಡೋಣ, ಏನು ಎರರ್ ಇಲ್ಲ ಅಂದರೆ ನಮ್ಮ ಸರ್ವರ್ ಸ್ಟಾರ್ಟ್ ಆಗಬೇಕು. ಸೊ ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ ನೋಡ್ ಸ್ಪೇಸ್ ನಮ್ಮ index.js ಫೈಲ್ನ ಇಲ್ಲಿ ಮೆನ್ಷನ್ ಮಾಡಬೇಕು, index.js. ಸೊ ಈಗ ನಮ್ಮ ಸರ್ವರ್ ಸ್ಟಾರ್ಟ್ ಆಗಿದೆ. ಸೊ ಸರ್ವರ್ ಸ್ಟಾರ್ಟೆಡ್ ಅಂತ ಬಂದಿದೆ. ಓಕೆ, ಆ್ಯಂಡ್ ನಾವೀಗ ಇದನ್ನು ನೋಡಬೇಕಂದ್ರೆ ಸರ್ವರ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ನಾವು ಪೋರ್ಟ್ ಲೋಕಲ್ ಹೋಸ್ಟಲ್ಲಿ ಓಪನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಾವು ಏನೇ APIsನ ಫ್ರಂಟ್ ಎಂಡ್ ಇಲ್ದೇ ಕಾಲ್ ಮಾಡಬೇಕು ಅಂತ ಇದ್ದರೆ ನಾವು ಪೋಸ್ಟ್ಮ್ಯಾನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದು ಎಕ್ಸ್ಟೆನ್ಷನ್ ಬರುತ್ತೆ ಪೋಸ್ಟ್ಮ್ಯಾನ್ ಅಂತ, ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ, ನೀವು ಸಹ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಲ್ ಮಾಡಾದಮೇಲೆ ಪೋಸ್ಟ್ಮ್ಯಾನು, ಸೊ ಅದು ಪೋಸ್ಟ್ಮ್ಯಾನಲ್ಲಿ ಒಂದು ನ್ಯೂ HTTP ರಿಕ್ವೆಸ್ಟ್ನ ಕ್ರಿಯೇಟ್ ಮಾಡಿ. ಕ್ಲಿಕ್ ಮಾಡಾದಾಗೇ ಇಲ್ಲಿ HTTP ವಿತೌಟ್ ಫ್ರಂಟ್ ಎಂಡ್ ನಾವು ಎಲ್ಲ APIsನ ಕಾಲ್ ಮಾಡಿ ಅದರದ್ದು ಡೇಟಾ ರೆಸ್ಪಾನ್ಸ್ನೆಲ್ಲ ನೋಡ್ಬೋದು. ಸೊ ಪೋಸ್ಟ್ಮ್ಯಾನ್ನ ಯೂಸ್ ಮಾಡ್ತಾರೆ ಅಕಸ್ಮಾತ್ ಫ್ರಂಟ್ ಎಂಡೇ ಇಲ್ಲ ಬಟ್ ನಾವು APIsನ ಕಾಲ್ ಮಾಡಬೇಕು ಅಂತ ಇದ್ದರೆ. ಓಕೆ, ಸೊ ಇವಾಗ ನೀವು ಇನ್ಸ್ಟಾಲ್ ಮಾಡಾದಮೇಲೆ ಪೋಸ್ಟ್ಮ್ಯಾನು ಲಾಗಿನ್ ಆದಮೇಲೆ ನಿಮಗೆ ಎಲ್ಲ ಮೆಥಡ್ಸ್ನ ಆ್ಯಕ್ಸೆಸ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಎಂಡ್ ಪಾಯಿಂಟ್ ಮೀನ್ಸ್ ರೌಟ್ ಇದೆಯಲ್ಲ, ಇದು ರೌಟಿಂಗ್ ಅಂತ ಅಂತೀವಿ. ಸ್ಟಾರ್ಟಿಂಗು HTTP ಆ್ಯಂಡ್ HTTPSಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ ಕಮೆಂಟಲ್ಲಿ. ಸೊ ಇದನ್ನು ನೀವು ಕಲ್ತ್ಕೊಳ್ಳಿ, ಇದು ಮೇಯ್ನು. ಆ್ಯಂಡ್ ಈಗ ನಮ್ಮ ಪೋರ್ಟ್ ಸಹ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಸೊ ಈಸಿ ಆಗೋಕ್ಕೆ ನಾವು ಏನು ಮಾಡೋಣ, ಇಲ್ಲಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊತೀನಿ, ಪೋರ್ಟ್ ಅಂತ ಈಸ್ ಈಕ್ವಲ್ ಟು 3000. ಆ್ಯಂಡ್ ಈ ಪೋರ್ಟ್ನ ಇಲ್ಲಿ ಪಾಸ್ ಮಾಡ್ತೀನಿ. ಸೊ ಇವಾಗ ಸೇವ್ ಮಾಡಿದೆ. ಮತ್ತು ಸರ್ವರ್ನ ಹೇಗೆ ಸ್ಟಾಪ್ ಮಾಡೋದಂದರೆ Ctrl+C ಕೊಟ್ಟಾಗ ನಮ್ಮ ಸರ್ವರ್ ಸ್ಟಾಪ್ ಆಗುತ್ತೆ. ಮತ್ತು ರೀರನ್ ಮಾಡ್ತೀನಿ ಬಿಕಾಸ್ ಚೇಂಜಸ್ ಮಾಡಿದ್ದೀನಿ. ಈಗ ಪೋರ್ಟ್ ನಂಬರ್ ಇಲ್ಲಿ ರನ್ ಆಗ್ತಿದೆ 3000 ಅಂತೆ. ಸೊ ಇಲ್ಲಿ ಲೋಕಲ್ ಹೋಸ್ಟ್ ಎಷ್ಟೊಂದಿದೆ ಆಲ್ರೆಡಿ, ಪ್ರೀವಿಯಸ್ ಇದೆಲ್ಲ ಇರೋದು, ನಾನು ಆಗಲಿ ಟೆಸ್ಟ್ ಮಾಡಿದೆ. ಆ್ಯಂಡ್ ಈಗ ಲೋಕಲ್ ಹೋಸ್ಟ್ 3000 ಪೋರ್ಟ್ ನಂಬರಲ್ಲಿ ರನ್ ಆಗ್ತಿದೆ. ಆ್ಯಂಡ್ http./localhost ಇದು ನಮ್ಮ ಲೋಕಲಿ ಟೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಓಕೆ, ಸೊ ಈಗ ಇದನ್ನು ಸೆಂಡ್ ಮಾಡ್ದಂಗೆ ನಮ್ಮ ಬಾಡಿಲಿ ಹಲೋ ವರ್ಲ್ಡ್ ಅಂತ ಕಾಣಿಸ್ತಿದೆ. ನಾವಿಲ್ಲಿ ಏನು ಸೆಂಡ್ ಮಾಡಿದ್ವಿ ಹಲೋ ವರ್ಲ್ಡ್ ಅಂತ, ಸೊ ಇದು ಹಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗಿದೆ. ಸೊ ನಾವು ಈ APIನ ಫ್ರಂಟ್ ಎಂಡ್ ಮುಖಾಂತರ ಕಾಲ್ ಮಾಡಿದ್ರೆ ನಮಗೆ ಹಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಸೊ ಈಗ ಗೆಟ್ API ಅಂತಾರೆ ಏನು ಅಂತ ಗೊತ್ತಾಯಿತು. ನಾವು ಏನೇ
ಆಬ್ಜೆಕ್ಟ್ ಇಲ್ಲಾಂದರೆ ಒಂದು ಅರೇನ ಗೆಟ್ ಮಾಡಬೇಕಾದ್ರೆ ನಾವು ಗೆಟ್ ಎ ಪಿ ಐನ ಬಿಲ್ಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಇ ಕಾಮರ್ಸ್ ವೆಬ್ಸೈಟ್ನ ಬಿಲ್ಡ್ ಮಾಡ್ತಾ ಇದ್ದೀವಿ, ಅಲ್ಲಿ ಪ್ರಾಡಕ್ಟ್ಸ್ನ ಗೆಟ್ ಮಾಡಬೇಕು. ಸೊ ಗೆಟ್ ಎ ಪಿ ಐ ಮುಖಾಂತರ ನಾವು ಪ್ರಾಡಕ್ಟ್ಸ್ನ ಗೆಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಪೋಸ್ಟಲ್ಲೂ ಸಹ ಗೆಟ್ ಮಾಡ್ಬೋದು. ಸೊ ಡಿಫ್ರೆನ್ಸ್ ಏನು ಅಂತ ಗೆಟ್ಗೂ ಪೋಸ್ಟ್ಗೂ ಹೇಳ್ಕೊಡ್ತೀನಿ. ಓಕೆ, ನಾವು ಸರ್ವರ್ನ ಸೆಟಪ್ ಮಾಡಿದ್ದೀವಿ ಸಿಂಪಲ್ ಆಗಿ. ಓಕೆ, ಗೆಟ್ ಎ ಪಿ ಐನ ಸಹ ಯೂಸ್ ಮಾಡಿದ್ದೀವಿ. ಸೊ ಈಗ ನಾವು ಏನೇ ಮತ್ತೆ ಇನ್ನೊಂದು ಎ ಪಿ ಐನ ಕ್ರಿಯೇಟ್ ಮಾಡಬೇಕಾದ್ರೆ ಇದನ್ನು ಹೀಗೆ ಕಾಪಿ ಪೇಸ್ಟ್ ಮಾಡಿ ಮತ್ತೆ ರೌಟಿಂಗ್ ಚೇಂಜ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಸ್ ಇಲ್ಲಿ ಅರೇ ಆಬ್ಜೆಕ್ಟ್ ಏನಾದ್ರು ಸೆಂಡ್ ಮಾಡ್ಬೋದು. ಈಗ ಸದ್ಯಕ್ಕೆ ಎಂಟಿ ಸ್ಟ್ರಿಂಗ್ಸ್ ಸೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಈಗ ಸೇವ್ ಮಾಡಿದೆ, ಬಟ್ ಇಲ್ಲಿ ಮತ್ತೆ ಪ್ರಾಡಕ್ಟ್ ರೌಟ್ನ ಕಾಲ್ ಮಾಡ್ತೀನಿ. ಎಂಟಿ ಬರ್ತಿದೆ, ಸಾರಿ ಎರರ್ ಬರ್ತಿದೆ. ಇಲ್ಲಿ ನೋಡಿ ಎಂಟಿ ಸೆಂಡ್ ಮಾಡ್ತಿದ್ದೀನಿ, ಎರರ್ ಬರ್ತಿದೆ. ಬಿಕಾಸ್ ಇದು ನಮ್ಮ ಇನ್ನು ಹಳೆ ಕೋಡ್ನೇ ರನ್ ಮಾಡ್ತಿದೆ, ಹೊಸ ಚೇಂಜಸ್ನ ಅಪ್ಡೇಟ್ ತೊಗೊಂಡಿಲ್ಲ. ಬಿಕಾಸ್ ನಾವು ಸರ್ವರ್ನ ಸ್ಟಾಪ್ ಮಾಡಿ ಮತ್ತೆ ರೀರನ್ ಮಾಡಬೇಕು. ಸೊ ಈ ಇಶ್ಯೂನ ಹೇಗೆ ಸಾಲ್ವ್ ಮಾಡೋದು ಅಂದರೆ, ನಮಗೆ ಒಂದು ಪ್ಯಾಕೇಜಸ್ ಇದೆ ನೋಡ್ಮನ್ ಅಂತ. ಆ್ಯಂಡ್ ನಿಮಗೆ ರೌಟಿಂಗ್ ಕನ್ಫ್ಯೂಷನ್ ಆಗ್ತಿದ್ರೆ ನಥಿಂಗ್ ಬಟ್ ಇದು ನಮ್ಮ ಮೇನ್ URL, ಪೋರ್ಟ್ ನಂಬರ್ ಇಲ್ಲಿರುತ್ತಲ್ಲ ಇಲ್ಲಿ. ಆ್ಯಂಡ್ ಇಲ್ಲಿ ಎಷ್ಟೇ ರೌಟಿಂಗ್ ಆದರೂ /products/categories ಈ ಥರ ರೌಟಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲೂ ಸಹ ಮೆಥಡ್ಸ್ ಇರುತ್ತೆ, ಗೆಟ್, ಪೋಸ್ಟ್, ಪುಟ್ಟು ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಓಕೆ, ಸೊ ಈಗ ಮತ್ತೆ ಸರ್ವರ್ನ Ctrl+C ಆಫ್ ಮಾಡಿ ಮತ್ತೆ ರನ್ ಮಾಡ್ತೀನಿ. ಸೊ ಸರ್ವರ್ ಸ್ಟಾರ್ಟೆಡ್. ಆ್ಯಂಡ್ ಈಗ ಈ ಎ ಪಿ ಐನ ಹಿಟ್ ಮಾಡ್ತೀನಿ, ಸೊ ಎಂಟಿ ಬರ್ತಿದೆ. ಓಕೆ, ಆ್ಯಂಡ್ ಬಿಕಾಸ್ ಈಗ ಸೇವ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಈ ಇಶ್ಯೂನ ಸಾಲ್ವ್ ಮತ್ತೆ ಏನಾದ್ರು ಚೇಂಜ್ ಮಾಡಿ ಮತ್ತೆ ಸ್ಟಾಪ್ ಮಾಡಿ ರನ್ ಮಾಡೋದಕ್ಕಿಂತ ನಮಗೆ ಒಂದು ಪ್ಯಾಕೇಜಸ್ ಇದೆ ನೋಡ್ಮಾನು, ಏನೇ ಚೇಂಜಸ್ ಮಾಡಿದ್ರು ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗುತ್ತೆ ನಮ್ಮ ಸರ್ವರ್. ಸೊ ಪ್ಯಾಕೇಜಸಲ್ಲಿ ನಮಗೆ 2 ಟೈಪ್ಸ್ ಇದೆ, ಒಂದು ಡೆವ್ ಡಿಪೆಂಡೆನ್ಸಿ, ಇನ್ನೊಂದು ಡಿಪೆಂಡೆನ್ಸಿ. ನಾವು ಡಿಪೆಂಡೆನ್ಸಿ ಏನಂದರೆ ಗೊತ್ತು, ಏನೇ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡಿದ್ರು ಡಿಪೆಂಡೆನ್ಸಿಗೆ ಬರುತ್ತೆ. ಬಟ್ ಒಂದೊಂದು ಸತಿ ಡಿಪೆಂಡೆನ್ಸಿಲಿ ಏನೇ ಸ್ಟೋರ್ ಮಾಡಿದ್ರು ಬಟ್ ಒಂದೊಂದು ಸತಿ ಅದು ನಮಗೆ ಪ್ರೊಡಕ್ಷನ್ ಲೆವೆಲಲ್ಲಿ ಬೇಕಾಗಿರಲ್ಲ, ಅವಶ್ಯಕತೆ ಇರಲ್ಲ. ಸೊ ನೋಡ್ಮನು ಸಹ ಅದರಲ್ಲಿ ಒಂದು. ಅದನ್ನು ಬರೀ ಡೆವಲಪ್ಮೆಂಟ್ ಸೈಡಲ್ಲಿ ಮಾತ್ರ ಬೇಕಾಗುತ್ತೆ, ಬಟ್ ಪ್ರೊಡಕ್ಷನ್ ಲೆವೆಲಲ್ಲಿ ಅದು ಬೇಕಾಗಲ್ಲ. ಸೊ ಇದನ್ನೆಲ್ಲ ಡೆವ್ ಡಿಪೆಂಡೆನ್ಸಿ ಸ್ಟೋರ್ ಮಾಡ್ತೀವಿ. ಸೊ ಪ್ರೊಡಕ್ಷನಲ್ಲಿ ಇದು ನೋಡ್ ಮಾಡೆಲ್ಸ್ ಆ್ಯಡ್ ಆಗಲ್ಲ. ಸೊ ಹೇಗೆ ಡೆವ್ ಡಿಪೆಂಡೆನ್ಸಿಲಿ ಏನೇ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡಬೇಕಂದ್ರೂ ಡೆವ್ ಡಿಪೆಂಡೆನ್ಸಿಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂದರೆ, npm I node package manager install nodemon and space -save -dev ಹೀಗೆ ಕೊಟ್ಟರೆ ಇದು ಡೆವ್ ಡಿಪೆಂಡೆನ್ಸಿಲಿ ಸ್ಟೋರ್ ಆಗುತ್ತೆ. ಓಕೆ, ಎಂಟರ್ ನೋಡಿ, ಒಂದು ಆಟೋಮೆಟಿಕ್ಕಾಗಿ ಡೆವ್ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ, ನೋಡ್ಮನ್ ಇದೆ. ಓಕೆ, ಈಗ ನಮ್ಮ ಸರ್ವರ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, Ctrl+C ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ. ನೋಡ್ಮನ್ ಆಗಲೇ ನೋಡ್ ಕೊಡ್ತಿದ್ವಿ, ನೋಡ್ಮನ್ index.js ಎಂಟರ್ ಕೊಟ್ಟರೆ ಸರ್ವರ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಿಮ್ಗೇನಾದ್ರು ಎರರ್ ಬಂದರೆ npm i-g ನೋಡ್ಮನ್ ಅಂತ ಕೊಡಿ ಇನ್ಸ್ಟಾಲ್ ಮಾಡಿ, ಆಗ ನಿಮಗೆ ಎರರ್ ಹೋಗುತ್ತೆ. ಬಿಕಾಸ್ ಇದು ಗ್ಲೋಬಲಿ ಇನ್ಸ್ಟಾಲ್ ಮಾಡುತ್ತೆ. ನಿಮ್ಗೇನಾದ್ರು ಎರರ್ ಬಂದರೆ ಆ ಥರ ಇನ್ಸ್ಟಾಲ್ ಮಾಡಿ, ಎರರ್ ಬಂದಿಲ್ಲ ಅಂದರೆ ಡೈರೆಕ್ಟಾಗಿ ರನ್ ಆಗುತ್ತೆ. ಆ್ಯಂಡ್ ಈಗ ಏನೇ ಚೇಂಜ್ ಮಾಡಿದ್ರು ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ. ನೋಡಿ, product apples. ಓಕೆ, ಟೈಪ್ಸ್ ಆಫ್ ಆ್ಯಪಲ್ಸ್ ಸೇವ್ ಮಾಡಿದೆ, ರೀರನ್ ಆಯಿತು. ಆ್ಯಂಡ್ ಈ ಎಂಡ್ ಪಾಯಿಂಟ್ನ ಕಾಲ್ ಮಾಡಿದ್ರೆ ಗ್ರೀನ್ ಆ್ಯಪಲ್, ಓಕೆ, ರೆಡ್ ಆ್ಯಪಲ್ ಆಗಾಗ ರೀಸ್ಟಾರ್ಟ್ ಆಗ್ತಿದೆ. ಈಗ ಹಿಟ್ ಮಾಡಿದ್ರೆ ನೋಡಿ, ಗ್ರೀನ್ ಆ್ಯಪಲ್, ರೆಡ್ ಆ್ಯಪಲ್ ಅಂತ ಬರ್ತಿದೆ. ಓಕೆನಾ, ಈಗ ನಮಗೆ ಹೇಗೆ ಸರ್ವರ್ ಸೆಟಪ್ ಮಾಡೋದು ಬೇಸಿಕ್ಕಾಗಿ ಗೊತ್ತಾಯಿತು. ಈಗ ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ ಅಂದರೆ MVC ನಮ್ಮ ಸ್ಟ್ರಕ್ಚರ್ ಹೇಗಿರಬೇಕು ಫೋಲ್ಡರ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ.